ಅಮ್ಮ, ತಾಯಿ, ಮುರಿದು ಬೀಳ್ತಾ ಇದ್ದ ಸಂಸಾರಕ್ಕೆ ಹೊಟ್ಟೆ ತುಂಬಾ ಅನ್ನ ಕೊಟ್ಟು ಕಾಪಾಡಿದೆ ನೀನು. ಹೀಗೆ ನಿನ್ನ ಸೇವೆ ಬಿಟ್ಟು ನಾನು ದೂರ, ಬಹುದೂರ ಹೋಗ್ತಾ ಇದ್ದೀನಿ. ನಾನು ಹೋದೆ ಅಂತ ಕೋಪ ಮಾಡ್ಕೋಬೇಡ ತಾಯಿ. ನನ್ನ ಮೇಲೆ ಹೇಗೆ ಅನುಗ್ರಹ ಇಟ್ಟು ಕಾಪಾಡ್ತೀವೋ ಹಾಗೆ ಎಲ್ಲರ ಮೇಲೂ ಅನುಗ್ರಹ ಇಟ್ಟು ಕಾಪಾಡು. ಪಾರ್ವತಿ, ಪಾರ್ವತಿ, ಲೆಕ್ಕದ ಪುಸ್ತಕ ತರ್ತೀಯಾ? ತುಂಬಾ ಕಾಲು ನೋಯ್ತಿದೆ ಅಂದ್ರೆ. ಬರೀ ಕಾಲು ನೋವ್ತಾನೆ? ಇಲ್ಲ ಇಲ್ಲ ಇಲ್ಲ, ತಲೆನೂ ನೋವ್ತಾ ಇದೆ. ಊಟನೂ ಬೇಡ, ಹೋಗಿ ಮಲಕೊಂಡ್ರೆ ಸಾಕು. ಅದೇನು, ನಾನ್ ಲೆಕ್ಕ ಕೇಳಿದಾಗ್ಲೆಲ್ಲ ತಲೆನೋವು, ಕಾಲು ನೋವು, ಹೊಟ್ಟೆ ನೋವು, ನಿದ್ರೆ ಬರುತ್ತೆ. ಆಫೀಸಿಂದ ಈಗ ಬಂದ್ರ? ಅತ್ತೆ ಕಾಫಿ ಕೊಟ್ಟಿರ್ತೇನೆ. ಮಾತು ಬದಲಾಯಿಸ್ಕೋಬೇಡ. ಹೋಗಿ ಲೆಕ್ಕದ ಪುಸ್ತಕ ತಗೊಂಬ. ಲೆಕ್ಕ ಲೆಕ್ಕ. ಪಾರ್ವತಿ, ಪಾರ್ವತಿ, ನಾನ್ ಕೇಳ್ತಾ ಇರೋದು ಮ್ಯಾಗಜಿನ್ ಅಲ್ಲ, ಲೆಕ್ಕ ಎಲ್ಲಿ ಅಂತ. ಇದ್ರಲ್ಲೇ ಭದ್ರವಾಗಿಟ್ಟಿದ್ದೀನಿ ಅಂದ್ರೆ. ಇದ್ರಲ್ಲಿ ಚೆನ್ನಾಗಿ ಚೆನ್ನಾಗಿ ನೋಡಿ, ಸಿಕ್ತು. ತಗೊಳ್ಳಿ. ಅಲ್ಲೇ ಇದೇನೇ ಇದು? ಪ್ರಭಾತ್ ಸರ್ಕಸ್. ಪ್ರಭಾತ್ ಸರ್ಕಸ್ ಹಿಂದೆಗಡೆ ನೋಡಿ ಅಂದ್ರೆ. ಏನು ಹಿಂದ್ಗಡೆ ನೋಡಿ? ಆಲೂಗಡ್ಡೆ 2 ರೂಪಾಯಿ, ಈರುಳ್ಳಿ 1 ರೂಪಾಯಿ, ಹುರುಳಿಕಾಯಿ 1.25 ರೂಪಾಯಿ, ನಿಂಬೆ ಹಣ್ಣು. ಡೇಟ್ ಎಲ್ಲ ಇದ್ರದ್ದು ಡೇಟು ನೋಡಿ, ಅವರೇ ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ. ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ. ಪ್ರಿಂಟ್ ಎಲ್ಲ ನಿನ್ನ ತಲೆ ಬೇರೆ ಲೆಕ್ಕ ಇಲ್ಲಿ. ಶರ್ಟ್ 4, ಪ್ಯಾಂಟ್ 4. ಏನೇ ಇದು? ಅಕ್ಷರ ಲೆಕ್ಕ ಅಂದ್ರೆ ಇಲ್ಲಿ ನೋಡಿ, ರಾಮಗ್ ತಗೊಂಡಿರೋ ಯೂನಿಫಾರ್ಮು, ಪೂರ್ಣಿಮೆಗೆ ತಗೊಂಡಿರೋ ಗೊಂಬೆ ಎಲ್ಲ ಬರ್ದಿಟ್ಟಿದ್ದೀನಿ. ಹೌದು, ನಿನಗೆ ಲೆಕ್ಕನೆಲ್ಲ ಬರೆಯೋದಕ್ಕೆ ಬೇರೆ ಬಸ್ ಟಿಕೆಟ್, ಸಿನಿಮಾ ಟಿಕೆಟ್ ಯಾವ್ದು ಸಿಕ್ಲಿಲ್ಲ ಅನ್ನು? ಹಾ, ಬಸ್ ಟಿಕೆಟ್ ಅಂತ ತಕ್ಷಣ ಜ್ಞಾಪಕ ಬಂದ್ಬಿಡ್ತು. ಇಲ್ಲಿ ನೋಡಿ, ಇದರಲ್ಲಿ ಅಡಿಗೆ ಒಂದ್ ಲೆಕ್ಕ ಎಲ್ಲ ಚೆನ್ನಾಗಿ ಬರ್ದಿಟ್ಟಿದ್ದೀನಿ. ಪಾರ್ವತಿ, ಪಾರ್ವತಿ, ನನಗೆ ಕಾಗದ ಚೂರುಗಳನ್ನೆಲ್ಲ ನೋಡ್ತಾ ಇದ್ರೆ ನನ್ನ ತಲೆನೇ ಚೂರು ಚೂರಾಗ್ತಾ ಇದೆ. ನೋಡ್ಲೇಬೇಡಿ, ಬಹಳ ಒಳ್ಳೇದು. ಎಷ್ಟು ವರ್ಷದಿಂದ ನನ್ನ ಜೊತೆ ಸಂಸಾರ ಮಾಡ್ಕೊಂಡಿದ್ದೀಯ. ಹೇಗೆ ನಡ್ಕೊಂಡ್ರೆ ನನಗೆ ಸಂತೋಷ ಆಗುತ್ತೆ ಅಂತ ಗೊತ್ತಿಲ್ಲ ನಿನಗೆ? ಹೇಗೆ ನೋಡ್ಕೊಳ್ತಾ ಇದ್ದೀನಿ? ನಿನ್ ತಲೆ ಏನು ಅಂದ್ರೆ, ನಿಮ್ ಮನಸ್ಸಿಗೆ ಹಿತವಾಗ ಹೋಗಿ ನೋಡ್ಕೊಳ್ತೀನಿ. ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತಾ ಇದ್ದೀನಿ. ಮುತ್ತಿನಂತ 3 ಮಕ್ಳು ಹೆತ್ಕೊಟ್ಟಿದ್ದೀನಿ. ಇನ್ನೇನ್ ನಾನೇ ಹೆತ್ಕೊಡ್ಬೇಕಾಗಿತ್ತೇನೋ ನಿನಗೆ? ಏನಿದು? ಅಲ್ಲ, ನಾನ್ ನಿನಗೆ ಕೊಟ್ಟಿದ್ದು 100 ರೂಪಾಯಿ, 120 ರೂಪಾಯಿ ಲೆಕ್ಕ ಬರೆದಿಟ್ಟಿದ್ಯಲ್ಲ ಇದರಲ್ಲಿ, ಹೇಗೆ? ಪಾರ್ವತಿ, ನಿನಗೇನಾದ್ರೂ ಬೈಕೇನಾ? ಈ ಬೈಕೆ ಇರೋರು ಈ ಹುಣಸೆಕಾಯಿ, ಉಪ್ಪಿನಕಾಯಿ, ಮಾವಿನಕಾಯಿ ಇದನ್ನೆಲ್ಲ ತಿಂತಾರೆ. ನೀನು ಪಿನ್ ತಿಂತಾ ಇದ್ದೀಯಲ್ಲ. ತೆಗೆದು ಮಾತನಾಡೆ, ತೆಗೆದು ಮಾತನಾಡೆ. ಅವತ್ತು 50 ರೂಪಾಯಿ ಕೊಟ್ಟಲ್ಲ ಹಾರ್ಲಿಕ್ಸ್, ಹಾಲಿನ ಪೌಡರ್ ತಗೊಳಕ್ಕೆ, ಅದರಿಂದ 20 ತೆಗೆದು ಇದ್ರಲ್ಲಿ ಹಾಕ್ಬಿಟ್ಟೆ. ಇನ್ನೂ 80 ರೂಪಾಯಿ ಲೆಕ್ಕ ಜಾಸ್ತಿ ಇದೆಯಲ್ಲ ಇದರಲ್ಲಿ. ಜಾಸ್ತಿ ಇದೆಯಾ? ನೀವ್ 80 ರೂಪಾಯಿ ಕೊಡ್ಬೇಕು. ಕೊಡಿ ಅಂದ್ರೆ, ಕೊಡಿ ಅಂದ್ರೆ. ಪಾರ್ವತಿ, ಪಾರ್ವತಿ, ನೀನ್ ನನಗೆ ಹುಚ್ಚಿಡಿಸ್ತಾ ಇದ್ಯಾ, ಹುಚ್ಚಿಡಿಸ್ತಾ ಇದ್ದೀಯಾ? ಕುಮಾರ್, ಕೈ ತುಂಬಾ ಸಂಪಾದನೆ ಮಾಡ್ತೀಯ. ಯಾರಿಗೋಸ್ಕರ? ನಿನ್ ಹೆಂಡತಿ ಮಕ್ಳಿಗೋಸ್ಕರ ತಾನೇ? ಹಾಗಂತ ಲೆಕ್ಕಾಚಾರ ಬಿಡೋಕ್ಕಾಗುತ್ತೇನಕ್ಕ? ತಿಪ್ಪೆ ಹೆಸರು ತಪ್ಪದೆ ಲೆಕ್ಕ ಬರ್ಕೊಂತ ದೊಡ್ಡವರು ಹೇಳಿದ್ದಾರೆ. ಅವಳ ಖರ್ಚು ಯಾತಕ್ಕೋಸ್ಕರ ಮಾಡ್ತಾಳೆ? ಎಲ್ಲ ಮನೆ ತಾನೇ. ನಾನ್ ತಗೊಳ್ತೀನಿ ಅದಕ್ಕೆ. ಪರವಾಗಿಲ್ಲಮ್ಮ, ತಗೋ, ಈ ಹೂ ಮುಡ್ಕೊ. ಅಯ್ಯಯ್ಯೋ, ಹೂವಿನ ಲೆಕ್ಕನೆ ಮರ್ತ್ಬಿಟ್ಟಿದ್ದೆ ಅಂದ್ರೆ. ಪರವಾಗಿಲ್ಲ, ಅದು ಅಕೌಂಟ್ ಸೇರೋದಿಲ್ಲ, ಫ್ರೀ. ಏನು ಅಂದ್ರೆ, ಕೈ ಹಿಡಿರಿ. ಏಕೆ? ಹಿಡಿರಿ, ಹೇಳ್ತೀನಿ. ನಿಮ್ ಕೈಯಾರ ಮುಡ್ಸಿ ಅಂದ್ರೆ. ಅಬ್ಬಾ, ಈ ಹೂವಿರೋವರೆಗೂ ನನ್ಗೆ ಯಾವ ತೊಂದ್ರೆನೂ ಬರಲ್ಲ. ಈ ಹೂ ಮುಡ್ಕೊಳ್ಳೋ ನೀನ್ ನನ್ನ ಜೊತೆಲಿರೋವರೆಗೂ
ನನಗೂ ಯಾವ ತೊಂದರೆನೂ ಬರೋದಿಲ್ಲ.